ಹ್ಯಾಪಿ ಬರ್ಡೇ ಟು ಯು. ಇದಕ್ಕೆ ಒಟ್ಟಿಗೆ 416 ರೂಪಾಯಿ ಆಯ್ತಾ. ಬರ್ತ್ಡೇ ಗರ್ಲ್, ಹ್ಯಾಪಿ ಬರ್ತ್ಡೇ. ರಿಶು ಅಕ್ಕನಿಗೆ ಬರ್ತಾರೆ, ವಿಶ್ ಮಾಡ, ಕೈ ಕೊಡ. ಓಯ್ ಅಂಬಿ ಪುಟಾಣಿ, ಅಕ್ಕನ ವಿಶ್ ಮಾಡೋದಿಲ್ಲ. ಹೇಳ ಶಾಲೆಗಪ್ಪ ಲೇಟ್ ಆಯ್ತು, ಬಾ, ಟೈಮ್ ಆಯ್ತು, ಟೈಮ್ ಇಸ್ ಓವರ್, ಬಾ, ಕಮ್ ರಿಶು, ಬಾ. ಇವತ್ತು ಮಂಗಳವಾರ ನನ್ನ ಅಕ್ಕನ ಮಗಳ ಬರ್ತಡೇಗೋಸ್ಕರ ನಾವೆಲ್ಲ ಇಲ್ಲೇ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇತ್ತು. ಚಿಕನ್ ಕಬಾಬ್, ಚಿಕನ್ ಸಾರು, ಇಡ್ಲಿ, ಹಾಗೆ ಅನ್ನ ಮತ್ತು ಮೀನು ಸಾರು. ನಮ್ಮ ಮನೆಗೆ ಕೋಳಿ ಮಾಡ್ರು ಮೀನು ಸಾರು ಮಾಡ್ಕೆ ಅಂತಕ್ಕಂದ್ರೆ ನನ್ನ ಅಪ್ಪಯ್ಯ ಕೋಳಿ ತಿಂತಿಲ್ಲ. ಹಾಗಾಗಿ ಮೊನ್ನೆ ನವಂಬರ್ 2ನೇ ತಾರೀಕು ಅಂದರೆ ಸಂಡೇ ನನ್ನ ಚಿಕ್ಕ ಮಗನ ಬರ್ತಡೇ ಇದ್ದಿತ್ತು. ಆ ಟೈಮಲ್ಲ ನಮಗೆ ನಾನ್ ವೆಜ್ ಅಂತ ಮಾಡೋಕ್ಕಾಗಲಿಲ್ಲ ಅಂತಕ್ಕಂದ್ರೆ ಮೊನ್ನೆ ತುಳಸಿ ಪೂಜೆ ಇದ್ದಿತ್ತಲ್ಲ. ಹಾಗಾಗಿ ಅದಕ್ಕೋಸ್ಕರ ಇವತ್ತು ಈ ಥರ ಎಲ್ಲ ಗಡ್ಜು ಮಾಡ್ತಾಯಿತ್ತು ಮಕ್ಕಳಿಗೋಸ್ಕರ. ಮಕ್ಳಿಗೆ ಕಬಾಬ್ ಅಂದರೆ ಇಷ್ಟ. ಬರ್ತಡೇ ಪ್ರತಿ ವರ್ಷವೂ ಬರ್ತಾ ಇರುತ್ತೆ. ನಾವೇನು ದೊಡ್ಡದಾಗಿ ಸೆಲೆಬ್ರೇಷನ್ ಎಲ್ಲ ಮಾಡೋಕ್ಕೋಗ್ತಿಲ್ಲ. ಫಸ್ಟ್ ಇಯರ್ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿತ್ತು. ಮಕ್ಳ ಖುಷಿಗೋಸ್ಕರ ಅಷ್ಟೇ ಒಂದು ಕೇಕ್ ಕಟ್ ಮಾಡೋದು ಮತ್ತು ಮಕ್ಕಳಿಗೆ ಎಂತ ಬೇಕಾದನ್ನು ಮಾಡಿ ಹಾಕತ್ತೆ. ಕೋಳಿ ಸಾರು ರೆಡಿ. ಇದು ಮೀನು ಸಾರು, ಬಾಯಿಗೆ ಬುತಾಯ್. ಕೋಳಿ ಸಾರು ಇಡ್ಲಿ. ಕೋಳಿ ಸಾರು ಇಡ್ಲಿ ಅನ್ನ ಹಾಕೋಣ ನಂಬೇಡ, ನಂಗೆ ತೊಳ್ಬೇಡ. ಹಾಕಿದ್ರು ಇಲ್ಲಿ ಯಾರು ಹಬ್ಬಕ್ಕಿಲ್ಲ ಮಾರುತಿ. ಈಗ ಸಂಜೆ 7:15 ಆಯ್ತಾ. ಕಬಾಬ್ ಮಾಡು. ಕಬಾಬು ಬೇಕಾ? ಕಬಾಬು ಎಷ್ಟು ಬೇಕಾ? ಸುಮಾರು ಎಷ್ಟು? ಸುಮಾರು ಓರ ಪಯ್ಯ ಎಷ್ಟು ಬೇಕಾ? ನೀನು ಕೆಳಗಿಳಿಯ ಮೈಗ ಹರ್ತಲ್ಲ ಹುಡುಗ, ಕೆಳಗಿಳಿಯ. ರಿಶೋ ಮಕ್ಕಳೆಲ್ಲರೂ ಸೇರಿ ಇವತ್ತೆ ಕೋಲ್ಡ್ ಕೇಕೇ ಬೇಕಂದರೆ ಹೇಳ್ತಾ ಇದ್ರು. ಹಾಗೆ ನಮ್ಮ ಭಾವ ಇಲ್ಲೇ ಕೋಲ್ಡ್ ಕೇಕ್ ತಂದಿರಿ ಇವತ್ತು. ಮಕ್ಳಿಗೆ ಕಣಿ ಖುಷಿ. ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡಿದ್ರಲ್ಲಿ ಕಾಣ್ತಾ ಇದ್ರು. ಒಂದು ಫೋಟೋ ತಕ್ಕಂತೆ ಮಕ್ಕಳು ನಿಂತ್ಕೊಂಡು ಅಂದರೆ ಹೇಳ್ದೆ. ಹಾಗಾಗಿ ಎಲ್ಲರೂ ನಿಂತ್ಕೊಂಡಿರೋಯಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸಾನ್ವಿಕಾ, ಹ್ಯಾಪಿ ಬರ್ಡೇ ಟು ಯು.
ಪೀಠದಲ್ಲಿ ರಾಜನಿ ರಾಮ ಕುಳ್ಳಿರಲು ರಾಜಪಿರಲು ಪರಿಣಾಮವು ಶಂಖಚಕ್ರವನೆ ಧರಿಸಿದ ವೆಂಕಟಿಂದಲೇ ರಾಜವನಾಡುದಾಡುವ ನಾವೆಗೆ ಬರಿತೆ ಶ್ರೀ ಕುಂಕುಮದ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರ. ನಿನ್ನೆ ಕೇಕೆಲ್ಲ ಕಟ್ ಮಾಡೋದ್ರ ಮೇಲೆ ನಾನು ಒಂದು ನೈಕಾ ಆನ್ಲೈನ್ ಆ್ಯಪಿಂದ ಒಂದು ಆರ್ಡರ್ ಮಾಡಿದೆ, ಶಾಂಪು ಮತ್ತು ಕಂಡೀಷ್ನರ್. ಅದು ನಿನ್ನೆ ಇವ್ರು ತಂದು ಕೊಟ್ಟರು. ಲೇಟ್ ಆಯ್ತು ಮತ್ತು ನಾನು ಕಾಂಬಕ್ಕೆ ಹೋಗಲಿಲ್ಲ. ಈಗ ನಿಮಗೂ ತೋರಿಸ್ದೆ ಕಾಣಿ. ಈ ಥರ ಬಾಕ್ಸಲ್ಲಿ ಬಂದಿತ್ತು. ಟೋಟಲ್ ಅಮೌಂಟ್ 416 ರೂಪಾಯಿ ಆಯ್ತು. ಇದಕ್ಕೆ ತೋರಿಸ್ದೆ ಯಾವ ಶಾಂಪು ಅಂದಳಿಗೆ. ಈ ಥರ ಬತ್ಕಾಣಿ. ಇಲ್ಲಿ ಕಾಣಿ, ಇದನ್ನ ನಾನು ಫಸ್ಟ್ ಟೈಮ್ ತರಿಸಿದ್ದ ಖಾದಿ ಬ್ರ್ಯಾಂಡ್ ಇದೆ. ಖಾದಿ ನ್ಯಾಚುರಲ್ ಹೇರ್ ಕಂಡೀಷ್ನರ್ ಇದೆ. ಆಮ್ಲಾ ಆ್ಯಂಡ್ ಭೃಂಗರಾಜ ಇದು. ಖಾದಿ ನ್ಯಾಚುರಲ್ ಹೇರ್ ಕ್ಲೆನ್ಸರ್ ಆಮ್ಲಾ ಆ್ಯಂಡ್ ಭೃಂಗರಾಜ ಅಂದರೆ ಶಾಂಪು ಇದೆ. ಇದು ಶಾಂಪು, ಇದು ಕಂಡೀಷ್ನರ್. ಫಸ್ಟ್ ಟೈಮ್ ತರಿಸಿದ್ ನಾನು. ಈ ಖಾದಿ ಪ್ರಾಡಕ್ಟಲ್ಲೇ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ, ಹಾಗೆ ನಾನು ಇದನ್ನು ತರಿಸಿದ್ದ. ಅದರಲ್ಲೂ ನಾನು ಕಂಡೀಷ್ನರ್ ಯೂಸ್ ಮಾಡೋದಿದೆ ಫಸ್ಟ್ ಟೈಮ್ ಅಂದಲ್ಲಿ ಹೇಳಕ್ಕೆ. ನಂದು ಕೂದಲು ಫುಲ್ ರಫ್ ಆಯ್ತು, ಹಾಗೆ ಸ್ವಲ್ಪ ಸ್ಮೂತ್ ಆಗ್ತಾ ಕಾಮನಲ್ಲಿ ಇದನ್ನು ತರಿಸಿದೆ. ಮತ್ತೆಂತಂದ್ರೆ ನಂದು ಬಾಣಂತನದಲ್ಲೂ ಕೂದಲು ಪೂರ್ತಿ ಉದ್ರಿ ಹೋಯ್ತು, ಹಾಗಾಗಿ ಕೆಮಿಕಲ್ ಇಲ್ಲದೆ ಇರೋ ಶಾಂಪೂನ ತರಿಸಿದೆ. ಕಾಂಬ ಹ್ಯಾಂಗ್ ಆಗ್ತಂದಲ್ಲಿಗೆ ಇದಕ್ಕೆ ಒಟ್ಟಿಗೆ 416 ರೂಪಾಯಿ ಆಯ್ತು. ಈ ಶಾಂಪು ಮತ್ತು ಕಂಡೀಷ್ನರ್ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಒಂದು ರಿವ್ಯೂ ವಿಡಿಯೋನ ನೆಕ್ಸ್ಟ್ ಹಾಕ್ತೆ. ಹಾಗೆ ನೈಕಾ ಆನ್ಲೈನ್ ಆ್ಯಪಿಂದ ಯಾವುದಾದ್ರು ಬ್ಯೂಟಿ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದ್ರೆ ಅದರಲ್ಲೇ ಡೂಪ್ಲಿಕೇಟ್ ಬರ್ತಿಲ್ಲ, ಹಾಗಾಗಿ ನೀವು ನೈಕಾ ಆನ್ಲೈನ್ ಆ್ಯಪಿಂದ ತರಿಸೋದು ಒಳ್ಳೆಯದರಲ್ಲಿ ನನ್ನ ಅಭಿಪ್ರಾಯ. ಆಯ್ತಂಗಾರೆ ಈ ವಿಡಿಯೋನ ನಾನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಅಂದ್ಕೊತಾ ಇದ್ದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಕ್ಕ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಬೇಕಂತ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಹಾಗೆ ನನ್ನ ಚಾನಲ್ನಾಗೆ ಸುಮಾರು ವಿಡಿಯೋ ಇತ್ತು, ಪ್ಲೇ ಲಿಸ್ಟಲ್ಲಿ ಹೊರ ನಿಮಗೆ ಯಾವ ಥರದ ವಿಡಿಯೋ ಬೇಕಾ ಆ ಥರದ ವಿಡಿಯೋ ಎಲ್ಲ ಕಾಣ್ಲಕ್ಕ. ಆಯ್ತಂಗಾರೆ ನಿಮ್ಮ ಕುಂದಾಪುರದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕಂತ ನಾನು ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತಿದ್ದೆ. ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಮತ್ತೆ ಸಿಗ್ತೆ. ಕೆಲವರಿಗೆಲ್ಲರಿಗೂ ಟಾಟಾ, ಬಾಯ್ ಬಾಯ್.